ಆ ರಾತ್ರಿ ಇಡೀ ಏರಿಯಾವೇ ದಂಗಾಗಿ ಹೋಗಿತ್ತು. ಏನ್ ಮಾಡೋದು ಅಂತ ಗೊತ್ತಾಗದೆ ಪಥರಗುಟ್ಟಿದ್ರು. ಆ ಮನೆ ಮುಂದೆ ಹೋಗೋಕು ಹಿಂದೆ ಮುಂದೆ ನೋಡಿದ್ರು. ಯಾಕಂದ್ರೆ ಒಬ್ಬ PSI ಕೈಯಲ್ಲಿ ಮಚ್ಚಿ ಹಿಡ್ಕೊಂಡು ಅಬ್ಬರಿಸ್ತಿದ್ದ. ಕತ್ತರಿಸಿ ಹಾಕ್ತೀನಿ ಅಂತ ಕೂಗಾಡಿದ್ದ. ಇಷ್ಟೆಲ್ಲ ಆದ್ಮೇಲೆ ಆಗಿದ್ದೇನು? ಕಾನೂನು ಕಾಯಬೇಕಿರೋ ಸಬ್ ಇನ್ಸ್ಪೆಕ್ಟರ್ ಮಚ್ಚಿ ಹಿಡ್ದಿದ್ಯಾಕೆ? ಆತ ಯೂನಿಫಾರ್ಮ್ ತೆಗೆದು ಮಚ್ಚಿ ಹಿಡಿದು ಮುಗಿಬಿದ್ದಿದ್ದು ಯಾರ ಮೇಲೆ? ಏನಿದು ಪೊಲೀಸ್ ಅಪ್ಪನ ರೌಡಿಸಂ ಅನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಅಧಿಕಾರದ ದುರುಪಯೋಗ ಸಿಕ್ಕಾಬಿಟ್ಟೆ. ಏನು ಮಾಡ್ಕೊಳಕ್ಕಾಗಲ್ಲ. ಏನು ಮಾಡ್ಕೊತೀರಾ? ನಾನು ಪೋಸ್ಟಲ್ಲಿದ್ದೀನಿ, ನೀವೇನು ಮಾಡ್ಕೊಳಕ್ಕಾಗಲ್ಲ. 10 ಜನನ ಕರೆಸಿ ಎತ್ತಿಸೋದು ನನಗೆ 5 ನಿಮಿಷದ ಕೆಲಸ. ಅವ್ರದ್ದು ಸಸ್ಪೆನ್ಷನ್ ಆಗೋಗಿತ್ತು ಲಾಸ್ಟ್ ಲೋಕಾಯುಕ್ತದಲ್ಲಿ ರೈಡ್ ಆಗಿ. ಆ ಸಸ್ಪೆನ್ಷನ್ ರಿವೋಕ್ ಮಾಡಿಸ್ಕೊಳಕ್ಕೆ ನಂಗೆ 50 ಲಕ್ಷ ಬೇಕೇ ಬೇಕು, ಕೊಡ್ತೀಯಾ ಅಂತ ಫುಲ್ ಡಿಮ್ಯಾಂಡ್ ಮಾಡಿ ಅವಾಗಲೂ ಹೊಡೆದು ಇದೇ ಥರ ಎಲ್ಲ ಮಾಡಿದ್ರು ಸರ್. ನಾನು ಗಂಡಸು, ನಾನು ಇರೋದೇ ಹಾಗೆ, ನಿನ್ನ ಕೈಲಾದರೆ ನೀನು ಅಡ್ಜಸ್ಟ್ ಮಾಡ್ಕೋ, ಇಲ್ಲಾದರೆ ಹೋಗು, ಇದೇ ಥರ ಕ್ವೆಶನ್ಗಳೇ ಬಂತು ಸರ್. ಸಿಕ್ಕಾಪಟ್ಟೆ ಹೊಡೆದು ಗಲಾಟೆ ಮಾಡಿ ಬಟ್ಟೆ ಎಲ್ಲ ಹರಿದು ನನಗೆ ಏಟ್ ಮಾಡಿ ಮೆಡಿಕಲ್ಲೂ ಮಾಡಿಸ್ಲಿಲ್ಲ ಸರ್ ಪೊಲೀಸ್ನವರು. ಅವ್ರು ಬ್ಯಾಚ್ ಮಾಡಿಸಿರೋದ್ರಿಂದ ಎಲ್ಲ ಅವ್ರ ಕಡೆಗೆ ಸಪೋರ್ಟ್ ಮಾಡಿ ಯಾರೂ ಏನೂ ಹೆಲ್ಪ್ ಮಾಡ್ತಾ ಇಲ್ಲ ಸರ್. ನನ್ನ ಮಗುಗೆ ನನಗೆ ನ್ಯಾಯ ಬೇಕು ಅಷ್ಟೇ ಸರ್, ಬೇರೆ ಏನು ಬೇಡ ನನಗೆ. ಅವ್ರು ಎಷ್ಟು ವರದಕ್ಷಿಣೆ ಆಗಲಿ ಎಲ್ಲದಕ್ಕೂ ಆಗಲಿ, ಅವ್ರು ಹೊಡೆದಿರೋ ದೌರ್ಜನ್ಯಕ್ಕಾಗಲಿ, ಈ ಥರ ಒಬ್ಬ ಅಫಿಷಿಯಲ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಸರ್. ಅಯ್ಯಯ್ಯಪ್ಪೋ, ನೋಡ್ರಪ್ಪೋ ನೋಡಿ, ಇಲ್ಲಿ ಸಿವಿಲ್ ಡ್ರೆಸ್ನಲ್ಲಿರೋ ಈ ಪೊಲೀಸಪ್ಪನ ಅವತಾರವನ್ನ ಒಮ್ಮೆ ನೋಡಿ. ಅಬ್ಬಬ್ಬಬ್ಬಬ್ಬ, ಹಿರಿಯರು ಅಂತಲೂ ನೋಡಲ್ಲ, ಹೆಣ್ಣು ಕೊಟ್ಟ ಮಾವ ಅಂತಲೂ ಆಲೋಚನೆ ಮಾಡಲ್ಲ ಕಣ್ರೆ. ಜಸ್ಟ್ ಕೈ ತೋರಿಸಿದ್ದಕ್ಕೆ, ಪ್ರಶ್ನೆ ಮಾಡಿದ್ದಕ್ಕೆ, ಮಗಳ ಜೀವನ ಸರಿ ಮಾಡೋಕೆ ಅಂತ ಅಳಿಯನ ಮನೆಯ ಹೊಸ್ತಿಲು ದಾಟಿದ್ದಕ್ಕೆ ಈ ಪೊಲೀಸಪ್ಪನಿಗೆ ಎಂತಹ ಕಿತ್ತೋದು ರೋಷ ಬಂದಿದೆ ನೋಡಿ. ಮೊಂಡಾಗಿದ್ದ ಮಚ್ಚು ಎಲ್ದಿದೆ ಅನ್ನೋದನ್ನ ಮೊದಲೇ ನೋಡಿಕೊಂಡಿದ್ನೋಗೇನೋ, ಅಥವಾ ಈತನೇ ಪ್ರೀ ಪ್ಲಾನ್ ಮಾಡ್ಕೊಂಡು ಮಚ್ಚು ತಂದು ಮನೆಯಲ್ಲಿಟ್ಕೊಂಡಿದ್ನೋಗೇನೋ. ಮಾವ ಬಂದು ಕೈ ತೋರಿಸ್ತಾಗಿದ್ದಂತೆ ನನಗೆ ಕೈ ತೋರಿಸ್ತೀಯಾ ಅಂತ ಒಳಗ್ ಹೋಗಿ ಮಚ್ಚಿಡಿದು ಹಲ್ಲು ಕಚ್ಕೊಂಡು ಹೊರ ಬರ್ತಾನ್ ನೋಡಿ. ಬಾರೋ, ಇವತ್ತು ನಾನ ನೋಡೇ ಬಿಡೋಣ ಅನ್ನೋ ರೇಂಜಿಗೆ ಮಚ್ಚಿಡಿದು ಜಗಳಕ್ಕೆ ನಿಂತಿದ್ದಾನೆ. ಹೆಂಡತಿ, ಅತ್ತೆ, ಸಂಬಂಧಿಕರ ಮುಂದೆಗೆ ಮಾವನ ಮೇಲೆ ಮುಗಿ ಬೀಳ್ತಾನ್ ನೋಡಿ. ಈ ಜಗಳ ಇಲ್ಲಿಗೆ ನಿಲ್ಲೋದಿಲ್ಲ ಕಣ್ರಿ. ಮನೆಯ ಹೊರಗಡೆಯೂ ಕಂಟಿನ್ಯೂ ಆಗಿತ್ತು. ಅತ್ತೆ ಮಾವನನ್ನ ಹೊರಗಡೆ ಕಳುಹಿಸಿ ಗೇಟ್ ಮುಂದೆ ಚೇರ್ ಹಾಕೊಂಡು ಕೂತ್ಕೊಳ್ತಾನ್ ನೋಡಿ. ಅದ್ಯಾರು ಬರ್ತಾರೋ ಬರ್ಲಿ, ತಾಕತ್ತೇನು ಅಂತ ತೋರಿಸ್ಲಿ ಅಂತ ಮನೆ ಮುಂದೆಯೇ ನಿಲ್ತಾನೆ. ಮತ್ತೆ ಅತ್ತೆ ಹಾಗೂ ಮಾವನ ಜೊತೆ ಮಾತಿನ ಚಕಮಕಿಯೇ ನಡೆಯತ್ತೆ. ಕಗ್ಗತ್ತಲ ರಾತ್ರಿ ವೇಳೆ ರೋಡ್ನಲ್ದೇ ನಿಂತ್ಕೊಂಡು ಕಿತ್ತಾಡ್ತಾರೆ.
ತಾನೊಬ್ಬ ಇನ್ಸ್ಪೆಕ್ಟರ್. ಇಡೀ ಏರಿಯಾದಲ್ಲಿ ತನಗೆ ಎಲ್ಲರೂ ಗೌರವದಿಂದ ನೋಡ್ತಾರೆ, ಮರ್ಯಾದೆ ಕೊಟ್ಟು ಮಾತನಾಡಿಸ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಕಾನೂನು ಕಾಯಬೇಕಿರೋ PSI ಅನ್ನೋದನ್ನ ಮರೆತು ಕಗ್ಗತ್ತಲ ರಾತ್ರಿಯ ವೇಳೆ ಮಾವನಿಗೆ ಬಾಯಿಗೆ ಬಂದಂತೆ ಬೈದಿದ್ದಾನೆ. ಹೆಂಡತಿಯನ್ನ ರಾಣಿಯಂತೆ ನೋಡ್ಕೊಳ್ಬೇಕಿದ್ದ PSI ಹೊತ್ತಲ್ಲದ ಹೊತ್ತಲ್ಲದೆ ಹೆಂಡತಿಯನ್ನ ಮನೆಯಿಂದ ಹೊರಗಡೆ ಕಳುಹಿಸ್ತಾನೆ. ಅತ್ತೆ ಮಾವ ಹಾಗೂ ಹೆಂಡತಿಯನ್ನ ಮನೆಯಿಂದ ಹೊರಗಡೆ ಹಾಕ್ತಾನೆ. ಅವ್ರು ಹೊಡೆದಿರೋ ದೌರ್ಜನ್ಯಕ್ಕಾಗಲಿ ಈ ಥರ ಒಬ್ಬ ಅಫಿಷಿಯಲ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಸರ್. ಹೆಣ್ಮಕ್ಳ ಮೇಲೆ ಹೊಡೆಯೋದಲ್ಲ ಸರ್. ಅದರಲ್ಲೂ ವಯಸ್ಸಾದವ್ರ ಹತ್ರ ಎಲ್ಲ ಮಚ್ಚು ಈ ಥರ ರೌಡಿಗಳನ್ನ ಕರೆಸೋದು ಈ ಥರ ಎಲ್ಲ ತಪ್ಪು ಸರ್. ಇದೆಲ್ಲ ಮಾಡಬಾರ್ದು. ನೀವು ತಪ್ಪಾಗಿದ್ರೆ ಕರೆಸಿ ಕೂರಿಸಿ ಮಾತಾಡಬೇಕಿತ್ತು. ನೀವೇನೂ ಇದು ಮಾಡದೆ ಏಕಾಏಕಿ ಹೊಡೆಯೋದು, ಹೆಣ್ಮಕ್ಳನ್ನ ಬಟ್ಟೆ ಹರಿದು ರೋಡಿಗೆ ಬಿಡೋದು ಇದೆಲ್ಲ ಮಾಡಿಬಿಟ್ರು ಸರ್. ಗಂಡ ಹೆಂಡತಿ ಜಗಳ ನಡೆಯೋದು ಕಾಮನ್. ಡ್ಯೂಟಿಯಲ್ಲಿದ್ದಾಗ ಕೆಲಸದ ಕಡೆ ಗಮನ ಕೊಡ್ತಾನೆ, ಮನೆಯಲ್ಲಿದ್ದಾಗ ಸಂಸಾರವನ್ನ ನೋಡ್ಕೊಳ್ತಾನೆ. ಗಂಡ ಹೆಂಡತಿ ಜಗಳದಲ್ಲಿ ಏನೋ ಮಿಸ್ಟೇಕ್ ಆಗಿರಬಹುದು ಅಂತ ಪ್ರಾರಂಭದಲ್ಲಿ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಇಲ್ಲಾಗಿರೋದೇ ಬೇರೆ, ಇಲ್ಲಿ ನಡೆದಿರೋದೇ ಬೇರೆ ಕಣ್ರಿ. ಈತನ ಹೆಸರು ಭೈರಪ್ಪ. ಬೆಂಗಳೂರಿನ ನಾಗದೇವನಹಳ್ಳಿಯ ನಿವಾಸಿ. ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕೆಲಸ ಮಾಡ್ತಿದ್ದ. ಕಳೆದ 5 ವರ್ಷಗಳ ಹಿಂದೆ ಮದುವೆನೂ ಆಗಿದ್ದ. ನನಗೆ ವರದಕ್ಷಿಣೇನೂ ಬೇಡ, ಯಾವ ಬಂಗಾರನೂ ಬೇಡ, ನಿನ್ನ ಮಗಳೇ ನನಗೆ ಬಂಗಾರ ಆಗಿದ್ದಂತೆ, ನಿನ್ನ ಮಗಳನ್ನ ಕೊಟ್ರೆ ಸಾಕು ಅಂತ ಮದುವೆ ಮಾಡ್ಕೊಂಡಿದ್ದ. 3 ವರ್ಷ ಹೆಂಡತಿಯನ್ನ ಚೆನ್ನಾಗೇ ನೋಡ್ಕೊಂಡಿದ್ದ. ಆ ಸುಖ ಸಂಸಾರದ ಸಾಕ್ಷಿಯಾಗಿ 3 ವರ್ಷದ ಹೆಣ್ಣು ಮಗು ಕೂಡಾಗಿದೆ. ಆದರೆ ಸಮಾಜಕ್ಕೆ ಮಾದರಿಯಾಗಬೇಕಿರೋ ಈ PSI ತಪ್ಪು ಮಾಡಿದವರನ್ನ ತಿದ್ದಿ ಕಾನೂನು ರಕ್ಷಣೆ ಮಾಡಬೇಕಿದ್ದ ಈ ಭೈರಪ್ಪ ಸುಮ್ಮನೆ ಅಲ್ವೇ ಅಲ್ಲ ಅಂತ ಭೈರಪ್ಪನ ಕರಾಳ ಮುಖವನ್ನ ಹೆಂಡತಿಯೇ ಪ್ರಪಂಚದ ಮುಂದೆ ಇಟ್ಟಿದ್ದಾರೆ. ಮದುವೆ ಟೈಮಲ್ಲಿ ಅವ್ರು ಬಂದು ಕೇಳಿದಾಗ ಏನು ಈಸ್ಕೊಳ್ಳಿಲ್ಲ ಸರ್. ಏನಂದರೆ ಏನೂ ಬೇಡ, ನನಗೆ ಹೆಣ್ಣು ಕೊಡಿ ಸಾಕು, ನಂಗೆ ಬೇರೆ ಏನು ಬೇಡ. ಅದಕ್ಕೆ ನಮ್ಮ ತಂದೆ ತಾಯಿ ಮದುವೆ ಮಾಡಿಕೊಟ್ರು ಜೋರಾಗೆ. ಅವರು ಕೈಲಾದಷ್ಟು ಒಡವೆ ಇದು ಎಲ್ಲ ಕೊಡಿಸಿದ್ರು. ಅದನ್ನು ಎಲ್ಲ ಅವರು ಏನೂ ಇದು ಮಾಡಲಿಲ್ಲ ಸರ್. ಮಾಡಿಕೊಂಡ್ರು ನೀಟಾಗೆ. ಮಾಡ್ಕೊಂಡಾದ್ಮೇಲೆ ಅವ್ರ ತಾಯಿ ಅವರು ಎಲ್ಲ ಸಿಕ್ಕಾಪಟ್ಟೆ ಏನೂ ತರಲಿಲ್ಲ, ಏನೂ ಕೊಡಲಿಲ್ಲ. ನಾವು ಕೇಳದೆ ಹೋದ್ರು ನೀವು ಕೊಡಬೇಕಿತ್ತು, ನೀವು ಯಾಕೆ ಕೊಡಲಿಲ್ಲ ಅಂತಲೇ ಕ್ವೆಶ್ಚನ್ ಮಾಡಿ ಅದು ವರದಕ್ಷಿಣೆಗೆ ಸಿಕ್ಕಾಪಟ್ಟೆ ನಡೆದೋಯ್ತು ಸರ್. ಮೈ ಮೇಲೆ ಖಾಕಿ ಡ್ರೆಸ್, ಹುಡುಗೀರ್ಗೆ ಮಾಡ್ತಿದ್ದ ಇಂಪ್ರೆಸ್. ಪೊಲೀಸಪ್ಪನ ಡರ್ಟಿ ಚಾಟಿಂಗ್, ಹೆಂಡತಿಗೆ ಟಾರ್ಚರ್. ಸೈಟು ಮನೆ, 50 ಲಕ್ಷ ಕೊಟ್ರೆ ಸಂಸಾರ. ಮೈ ಮೇಲೆ ಖಾಕಿ ಡ್ರೆಸ್ಸು, PSI ಹುದ್ದೆ, ಕೈ ತುಂಬಾ ಸಂಬಳ. ಒಂದು ಪೊಲೀಸ್ ಸ್ಟೇಷನ್ನೇ ಈ ಭೈರಪ್ಪನ ಅಂಡರ್ನಲ್ಲಿತ್ತು. ಇಷ್ಟೆಲ್ಲಾಗಿದ್ರೂ ಸಹ ಈ ಬಂಡ ಜೀವಿ ಭೈರಪ್ಪನಿಗೆ ಮತ್ತಿನ್ನೇನೋ ಬೇಕಿತ್ತು. ಆ ಬೇಕಿತ್ತು ಅನ್ನೋ ಹುಚ್ಚು ಕುದುರೆಗೇರಿದ ಭೈರಪ್ಪ ಹೆಂಡತಿ ಪಾಲಿಗಂತೂ ರಣರಾಕ್ಷಸನಾಗಿ ಹೋಗಿದ್ದ. ಮುತ್ತಿನಂತ ಹೆಂಡತಿಗೆ ಇನ್ನಿಲ್ಲದ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ದಂತೆ. ಪೊಲೀಸ್ ಅನ್ನೋ ದರ್ಪದಲ್ಲಿ ಯಾರು ಏನು ಮಾಡೋಕಾಗಲ್ಲ ಅನ್ನೋ ಅಹಂಕಾರದಲ್ಲಿ ಪತ್ನಿಗೆ 2 ವರ್ಷಗಳ ಕಾಲ ನರಕ ತೋರಿಸಿದ್ದಾನಂತೆ. ಮದುವೆ ಆದ ಹೊಸರಲ್ಲಿ ಅಮಾಯಕನಂತೆ, ತುಂಬಾ ಒಳ್ಳೆಯವನಂತೆ ಪೋಸ್ ಕೊಟ್ಕೊಂಡಿದ್ದವನು 3 ವರ್ಷ ಕಳೀತಿದ್ದಂತೆ ಮತ್ತೊಂದು ಮುಖವಾಡ ತೋರಿಸಿದ್ದಂತೆ. ಸೈಟು ಮನೆ, 50 ಲಕ್ಷ ಹಣಕ್ಕಾಗಿ ಇನ್ನಿಲ್ಲದೆ ಟಾರ್ಚರ್ ಕೊಡ್ತಿದ್ದಂತೆ. ಕರ್ಕೊಂಡು ಹೋದವರು ನೀನು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ನೀನೇ ಮ್ಯೂಚುವಲಾಗೆ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು.
ಸರಕಾರಿ ಕೆಲಸ ಅಂತ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. PSI ಅಂತ ತುಂಬಾನೇ ಮರ್ಯಾದೆ ಕೊಡ್ತಿದ್ರು. ಆದ್ರೆ ಒಬ್ಬ PSI, ಒಬ್ಬ ಕಾನೂನು ಕಾಪಾಡಬೇಕಿರೋ ವ್ಯಕ್ತಿಯೇ, ಜನರ ರಕ್ಷಣೆಗೆ ನಿಲ್ಲಬೇಕಿರೋ ಪೊಲೀಸಪ್ಪ ಹೇಗಿರಬಾರ್ದು ಹಾಗೇಗಿ ಭೈರಪ್ಪಾಗಿದ್ದಂತೆ. ಅದರಲ್ಲೂ ಲೋಕಾಯುಕ್ತ ದಾಳಿ ವೇಳೆ ತಗಲಾಕೊಂಡು ಸ್ಟೇಷನ್ನಿಂದ ಜಾಗ ಖಾಲಿ ಮಾಡಿಸಿದ್ರಂತೆ. ಇದಾದ ಬಳಿಕ ಹೆಂಡತಿ ಮೇಲೆ ತಾಕತ್ ತೋರಿಸ್ತಾಗಿದ್ದಂತೆ. ದುಡ್ಡು ಅಂತ ಸದಾ ಕಾಡ್ತಿದ್ದಂತೆ. ಈತನ ಕಾಟಕ್ಕೆ ಬೇಸತ್ತು ಮಾವ ಪ್ರಶ್ನೆ ಮಾಡೋಕೆ ಬಂದ್ರೆ ಮಚ್ಚು ಎತ್ಕೊಂಡು ಕೊಲೆ ಮಾಡೋಕೆ ಯತ್ನಿಸಿದ್ದಂತೆ. ಹೆಂಡತಿಯ ಬಟ್ಟೆ ಹರಿದು ಕಿನ್ನಿಲ್ಲದ ರಂಪಾಟ ನಡೆಸಿದ್ದಾನೆ. ದುಡ್ಡು ಕೊಟ್ರೆ ಮಾತ್ರ ಸಂಸಾರ ಅಂತಿದ್ದಂತೆ. ನನ್ನ ಹೊಡೆದು ಬಿಟ್ಟಿದ್ರು, ಚೆನ್ನಾಗಿ ಬಟ್ಟೆ ಎಲ್ಲ ಹರಿದು ರೋಡಿಗೆ ಕಳಿಸ್ಬಿಟ್ರು. ಬಾಳ್ಸಲ್ಲ, ಹೋಗು ನೀನು ಆಚೆ ಫಸ್ಟು ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದು ಹೊಡೆದು ಅವ್ರ ಅಮ್ಮ ಮಗ ಇಬ್ಬರು ಸೇರಿ ಆಚೆ ಹಾಕಿದ್ರು. ಆವಾಗ ನಾನು ವಿಧಿ ಇಲ್ಲದೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಮಾಡಿದೆ ಸರ್. 112ಗೂ ಕಾಲ್ ಮಾಡಿದೆ, ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಅದಾದಮೇಲೆ ನಮಗೆ ಬರಲ್ಲ, ಬ್ಯಾಡ್ರಳ್ಳಿಗೆ ಬರಲ್ಲ, ತಾವರೆಕೆರೆಗೆ ಬರುತ್ತೆ, ಒಬ್ಬೊಬ್ರು ಅವ್ರು ಮಾಗಡಿ ರೋಡಿಗೆ ಬರುತ್ತೆ ಅಂತ ಅವರವರೇ ಇದು ಮಾಡಿಕೊಂಡ್ರು ಸರ್. ಅದಾದಮೇಲೆ ನಾನು ನಮ್ಮ ತಂದೆ ಕಾಲ್ ಮಾಡಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ, ಅವರು ಹೊಡೆದಿದ ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನ ನಾವು ಕೇಳಿದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನಿಬ್ಬರನ್ನು ಕತ್ತರಿಸಾಕ್ತೀನಿ. ರೌಡಿಗಳ ಕರೆಸೋದು, ಗಲಾಟೆ ಮಾಡಿ ಗಂಟು ಮೂಟೆ ಕಟ್ಟೋದು, ಏನ್ರಿ ಬಂದಿರೋದು ಈ ಭೈರಪ್ಪನಿಗೆ? ನಿಯತ್ತಾಗಿ ಕೆಲಸ ಮಾಡಿಕೊಂಡು ಹೆಂಡತಿ ಮಗಳು ಅತ್ತೆ ಮಾವ ತಾಯಿ ಜೊತೆ ನೆಮ್ಮದಿಯಾಗಿ ಗಿದ್ದಿದ್ರೆ ಇದೆಲ್ಲ ಬರ್ತಾಗಿತ್ತ, ಇಷ್ಟೆಲ್ಲ ಆಗ್ತಿತ್ತ. ಆದರೆ ಲೋಕಾಯುಕ್ತ ಬಳಿ ತಗಲಾಕೊಂಡು ಕಮಿಷನರ್ ಆಫೀಸ್ಗೆ ಶಿಫ್ಟ್ ಆಗಿದ್ದ. ಕಮಿಷನರ್ ಹೇಳಿದಂತೆ ಫೈಲ್ ಹಿಡ್ಕೊಂಡು ಓಡಾಡಬೇಕಿತ್ತು. ಹೀಗಾಗಿ ಈ ಭೈರಪ್ಪ ಮತ್ತೆ ಸ್ಟೇಷನ್ಗೆ ಹೋಗ್ಬೇಕು. ಪುನಃ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ದುಡ್ಡಿನಾಟ ನಡೀಬೇಕು ಅಂತ ಡಿಸೈಡ್ ಆಗೋಗಿದ್ದ. ಆ ದುಡ್ಡಿಗಾಗಿಯೇ ಹೆಂಡತಿಯನ್ನ ಕಾಡ್ತಿದ್ದಂತೆ. ಏನಾದ್ರೂ ಪ್ರಶ್ನೆ ಮಾಡ್ತಿದ್ದಂತೆ ಗಂಟು ಮೂಟೆ ಕಟ್ಕೊಂಡು ಹೆಂಡತಿ ಮಕ್ಕಳನ್ನ ಬಿಟ್ಟು ಮನೆ ಖಾಲಿ ಮಾಡ್ತಿದ್ದಂತೆ. ಐತಲ ಕಡೆ, ಇದೇನಾ PSI ಕೆಲಸ? ಇದೇನಾ ಸಮಾಜ ರಕ್ಷಕನ ಜಾಬ್? ಹೆಂಡತಿ ಜೊತೆಯಲ್ಲದೆ ಇರದವನು ಇನ್ನು ಕಾನೂನು ರಕ್ಷಣೆ ಹೇಗ್ ಮಾಡ್ತಾನೋ, ನ್ಯಾಯ ಕೇಳಿಕೊಂಡು ಬರೋ ಜನರಿಗೆ ಹೇಗೆ ನ್ಯಾಯ ಕೊಡಿಸ್ತಾನೋ ಅಂತ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ. ಬರೀ ಜಗಳ ಆಗಿದ್ದಿದ್ರೆ ಹೆಂಡತಿ ಆಗಿದ್ದವಳು ಸಹಿಸಿಕೊಂಡಿರ್ತಾಗಿದ್ಲೋ ಏನೋ. ಮನೆ ಬಿಟ್ಟು ಹೋಗಿದ್ದ ಗಂಡ ಸಮಾಧಾನ ಮಾಡಿಕೊಂಡು ಒಂದಲ್ಲ ಒಂದು ದಿನ ಮನೆಗೆ ವಾಪಸ್ ಬಂದೇ ಬರ್ತಾನೆ ಅಂತ ಅಂದುಕೊಂಡು ಸುಮ್ಮನಾಗ್ತಿದ್ಲೋ ಏನೋ. ಬಟ್ ಈ ಭೈರಪ್ಪ ಬೇರೆಯದ್ದೇ ಆಟ ಆಡ್ತಿದ್ದಂತೆ. ಹೆಂಡತಿ ಮನೆಗಿಂದ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದವನು ಮತ್ತೊಬ್ಬಳನ್ನ ಹುಡುಕೊಂಡು ಹೋಗ್ತಿದ್ದಂತೆ. ಅದಕ್ಕೆ ಸಾಕ್ಷಿಯನ್ನು PSI ಹೆಂಡತಿ ರಿಲೀಸ್ ಮಾಡಿದ್ದಾರೆ. 2025 ಮೇ 21 ಹಳೆ ವಿಡಿಯೋಗಿದು. ಆದರೆ ಈ CCTVಯಲ್ಲಿ ಫುಲ್ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿರೋ ಈ ವ್ಯಕ್ತಿ ಬೇರಾರೂ ಅಲ್ದ, ಇದೇ ಪೊಲೀಸಪ್ಪ ಭೈರಪ್ಪ. ಈ ಭೈರಪ್ಪ ಹೊರಗಡೆ ಬಂದು ಗೇಟ್ ತೆಗೆದು ಯಾರಾದ್ರೂ ಇದ್ದಾರಾ ಅಂತ ನೋಡಿ ಮತ್ತೆ ಮನೆಯ ಒಳಗೆ ಹೋಗ್ತಾನ್ ನೋಡಿ. ಆತ ಹೋಗ್ತಿದ್ದಂತೆ ಒಬ್ಬಳು ಯುವತಿ ಅದೇ ಮನೆಯಿಂದ ಹೊರಗೆ ಬರ್ತಾಳೆ. ನಂತರ ಆಕೆ ಮುಖ ಮುಚ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ತಾಳೆ. ಆಕೆ ಹೋಗ್ತಾಗಿದ್ದಂತೆ ಈ ಭೈರಪ್ಪ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟೆ ಹೋಗ್ತಾನ್ ನೋಡಿ. ಅಂದರೆ ಈ ಭೈರಪ್ಪನಿಗೆ ಹುಡುಗಿಯರ ಹುಚ್ಚುಗಿದೆ ಅನ್ನೋದು ಈ ವಿಡಿಯೋ ತೋರಿಸಿ ಬಾಂಬ್ ಸಿಡಿಸಿದ್ದಾರೆ. ತುಂಬ ಸಲ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಯಾರು ಮಾಡದೇ ಇರೋ ತಪ್ಪೇನು ನಾನು ಮಾಡ್ತಿಲ್ಲ, ನಾನು ಗಂಡಸು, ನಾನು ಇರೋದೇ ಹಾಗೆ, ನಿನ್ನ ಕೈಲಾದರೆ ನೀನು ಅಡ್ಜಸ್ಟ್ ಮಾಡ್ಕೋ, ಇಲ್ಲಾದರೆ ಹೋಗು, ಇದೇ ಥರ ಕ್ವೆಶ್ಚನ್ಗಳೇ ಬಂತು ಸರ್. ಅವ್ರ ತಾಯಿನೂ ಕ್ವೆಶ್ಚನ್ ಮಾಡಿದ್ರು, ನಮ್ಮ ತಂದೆ ತಾಯಿ ಹೋಗಿ ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಸರಿನಾ, ಹಿಂಗೆಲ್ಲ ಮಾಡ್ತಾ ಇರೋದು ಇದಕ್ಕೆ ನನ್ನ ಮಗ ಯಾರು ಮಾಡದೇ ಇರೋ ತಪ್ಪೇನು ಮಾಡಿಲ್ಲ, ಅವನು ಗಂಡಸು ಮಾಡ್ತಾರೆ, ಇದೇ ಉತ್ತರ ಸರ್ ಅವ್ರ ಹತ್ರನೂ ಸಿಕ್ಕಿದ್ದು. ದೊಡ್ಡವರೆಲ್ಲ ಕೂತಿ ಕೊನೆಗೆ ಅವ್ರ ಅಕ್ಕ ಭಾವನೂ ಕಾಂಪ್ರೋ ಮಾಡಿದ್ರು ಸರ್, ಇದೆಲ್ಲ ಸರಿ ಇಲ್ಲಪ್ಪ ಬಾಳ್ಸು ಅಂತಂದಿದ್ದಕ್ಕೆ ಸಿಕ್ಕಾಪಟ್ಟೆ ಹೊಡೆದು ಗಲಾಟೆ ಮಾಡಿ ಬಟ್ಟೆ ಎಲ್ಲ ಹರಿದು ನನಗೆ ಏಟ್ ಮಾಡಿ ಮೆಡಿಕಲ್ಲೂ ಮಾಡಿಸ್ಲಿಲ್ಲ ಸರ್ ಪೊಲೀಸ್ನವರು. PSI ಕೆಲಸ ಮಾಡ್ತಿದ್ನೋ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿಯಾಗಿ ಕಂಡೋರ ಹೆಣ್ಣು ಮಕ್ಕಳನ್ನ ನೋಡಿಕೊಂಡು ಚೊಲ್ಲು ಸುರಿಸ್ತಿದ್ನೋ ಏನೋ.
ಚಂದದ ಹೆಂಡತಿಗೆ ಗುಡ್ ಬೈ ಹೇಳೋಕೆ ಮುಂದಾಗಿದ್ದ. ಡಿವೋರ್ಸ್ ಕೊಡು, ನನ್ನಿಂದ ದೂರ ಆಗು ಅಂತ ಸದಾ ಟಾರ್ಚರ್ ಕೊಡ್ತಿದ್ದ. ಇವನ್ ಯಾಕೆ ಹಿಂಗ್ ಮಾಡ್ತಿದ್ದಾನೆ ಅಂತ ಹೆಂಡತಿ ಗಂಡನ ಇನ್ಸ್ಟಾ ಚೆಕ್ ಮಾಡಿದ್ದಾಳೆ. ಆಗ ಗಂಡನ ಚಮಕ್ ಚಾಟಿಂಗ್ಗಳು ತೆರೆದುಕೊಂಡಿದ್ವು. ಇನ್ಸ್ಟಾದಲ್ಲಿ ಸಿಕ್ಕಿರೋ ಸುಂದರಿಗಾಗಿಯೇ ಇಷ್ಟೆಲ್ಲ ಕಾಡ್ತಿದ್ದಾನೆ ಅನ್ನೋದು ಹೆಂಡತಿಗೆ ಗೊತ್ತಾಗೋಗಿತ್ತು. ಖುಷಿಯಿಂದ ನಿನ್ನ ಜೊತೆ ಏನಾದರೂ ಹೇಳಬೇಕು ಅಂದ್ರೆ ಐ ಲವ್ ಯು ಕಣೆ, ಬಟ್ ಅದೇ ದುಃಖದಿಂದ ಹೇಳಬೇಕು ಅಂದ್ರೆ ಐ ಆಮ್ ಸಾರಿ, ಐ ಮಿಸ್ ಯು ಕಣೆ. ಪ್ರತಿದಿನ ನಿನ್ನ ಬಗ್ಗೆ ಥಿಂಕ್ ಮಾಡಬೇಕಾದ್ರೆ ನನಗೇನೆನ್ನಿಸ್ತಾಗಿತ್ತು ಗೊತ್ತಾ? ಬಂಗಾರದಂಥ ಹುಡುಗಿ ನಾ ದುಡ್ಡಿನ ಹಿಂದೆ ಹೋಗಿ ಜೀವನವನ್ನೇ ಹಾಳು ಮಾಡಿಕೊಂಡೆ ಎನಿಸುತ್ತೆ. ತುಂಬಾನೇ ಫೀಲ್ ಆಗುತ್ತೆ ಕಣೆ. ನಿನ್ನಂಥ ಹುಡುಗಿನ ಪಡೆಯೋಕೆ ನಿಮ್ಮ ಹುಡುಗ ಪುಣ್ಯ ಮಾಡಿದ್ದಾರೆ ಬಿಡು. ಬೆಸ್ಟ್ ಆಫ್ ಲಕ್. ಬೇಗ ಮದುವೆಯಾಗಿ ಚೆನ್ನಾಗಿರು. ಒಂದು ವೇಳೆ ನಾನು ಎಲ್ಲಾನು ಬಿಟ್ಟು ಲೀಗಲ್ ಆಗಿ ನಿನ್ನ ಮುಂದೆ ಬಂದು ಐ ಲವ್ ಯು ಕಣೆ, ನಾನು ಇದುವರೆಗೂ ತುಂಬಾ ತಪ್ಪು ಮಾಡಿದ್ದೇನೆ, ಇನ್ನು ಮೇಲೆ ಯಾವತ್ತೂ ಯಾವ ತಪ್ಪು ಮಾಡಲ್ಲ, ನನ್ನ ಲೈಫ್ಗೆ ಬಾ, ನಿನ್ನ ಖುಷಿಯಿಂದ ನೋಡ್ಕೊಳ್ತೀನಿ ಅಂತ ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡ್ರೆ ನಿನ್ನ ರೆಸ್ಪಾನ್ಸ್ ಏನು? ಇಂತಹ ಮೆಸೇಜ್ ನೋಡಿದ ಮೇಲೂ ಯಾವ ಹೆಣ್ಣಾದ್ರೂ ಸುಮ್ಮನೆಗಿರ್ತಾಳ? ಚಾನ್ಸೇಗಿಲ್ಲ. ಈ ಮಹಿಳೆಯು ಕೂಡ ಗಂಡನನ್ನ ಪ್ರಶ್ನಿಸಿದ್ದಾಳೆ. ನೀನು ನನಗೆ ಮೋಸ ಮಾಡ್ತಿದ್ದೀಯಾ ಅಂತ ಕೇಳಿದ್ದಾಳೆ. ಆವತ್ತಿನಿಂದ ಈ ಭೈರಪ್ಪ ನೀನು ನನಗೆ ಬೇಡವೇ ಬೇಡ ಅಂತ ನೇರವಾಗಿ ಹೇಳ್ತಿದ್ದ. ನಿನ್ನಿಂದ ನನಗೆ ಆದಷ್ಟು ಬೇಗ ಮುಕ್ತಿ ಸಿಗ್ಲಿ ಅಂತ ಬಂಡೆ ಮಹಾಕಾಳಿ ಅಮ್ಮನ ಬಳಿ ಕೇಳ್ಕೊಳ್ತಾ ಇದ್ದೀನಿ. ಮುಕ್ತಿ ಕೊಡೋಕ್ಕಾಗಲ್ಲ ಅಂದ್ರೆ ಸಾಬನ್ನಾದ್ರೂ ಕೊಡು ತಾಯಿ, ಆದ್ರೆ ನನಗೆ ಹೆಂಡತಿ ಬೇಡ, ಅವಳಿಂದ ನಾನು ನರಕ ನೋಡಿದ್ದೇನೆ ಅಂತ ಕೇಳ್ಕೊಂಡಿದ್ದೇನೆ. ನಿನ್ನ ಜೊತೆ ಸ್ಪೆಂಡ್ ಮಾಡಿರೋ ಪ್ರತಿ ಮೂಮೆಂಟ್ ನನ್ನ ಲೈಫ್ನಲ್ಲಿ ನನಗೆ ನಾನೇ ಮಾಡಿಕೊಂಡಿರೋ ಮೋಸ, ದ್ರೋಹ. ಬಾಯ್. ನನ್ನ ಲೈಫ್ನಿಂದ ನೀನು ಹೋದ ದಿನ ನಾನು ಹಾಲಿನಲ್ಲಿ ಅಭಿಷೇಕ ಮಾಡಿಸ್ಕೊಳ್ತೀನಿ. ಗುಡ್ ಬಾಯ್. ಈ ಮೆಸೇಜ್ ನೋಡಿದ್ರೆ ಭೈರಪ್ಪನಿಗೆ ಹೆಂಡತಿ ಬೇಡವಾಗಿದ್ಲು, ಮತ್ತೊಬ್ಬಳು ಬೇಕಿದ್ಲು ಅನ್ನೋದು ಗೊತ್ತಾಗತ್ತೆ. ಆದ್ರೆ ಎಲ್ಲದಕ್ಕೂ ಕಾನೂನಿನಲ್ಲಿ ಅವಕಾಶ ಆಗಿದೆ ಅಂತ ಗೊತ್ತಿದ್ರು ಈ PSI ಅಧಿಕಾರದ ಅಮಲಿನಲ್ಲೇ ಮೆರೀತಿದ್ದ. PSI ಅನ್ನೋ ಅಹಂಕಾರವೇ ಮೈಗತ್ತಿತ್ತು ಅನ್ಸತ್ತೆ. ಅದರಿಂದಾನೇ ಸಂಸಾರದಲ್ಲಿ ಆಗಿರೋ ಗಲಾಟೆ, ಆ ಗಲಾಟೆಯಲ್ಲಿ ಕೊಲೆ ಯತ್ನ, ವರದಕ್ಷಿಣೆ ಕಿರುಕುಳದ ಕೇಸ್ ತನಕ ಹೋಗಿದೆ. ಸಾಲದಕ್ಕೆ ಹೆಂಡತಿಯೇ ಕಮಿಷನರ್ ಕಚೇರಿಗೆ ಆಗಮಿಸಿ ದೂರು ನೀಡಿದ್ದಾರೆ. ಹೀಗಾಗಿ ಕೆಂಗೇರಿ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು ಪೊಲೀಸರು ಭೈರಪ್ಪನನ್ನ ಬಂಧಿಸಿ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡ್ತಿದ್ದಾರೆ. ಇದು ಪೊಲೀಸಪ್ಪನ ಪೋಲಿಯಾಟದ ಕಹಾನಿ. ಬಟ್ ಅಲ್ಲೊಬ್ಬ ರಾಕ್ಷಸ ಅತ್ತಿಗೆಯನ್ನೇ ಮಸಣಕ್ಕೆ ಕಳುಹಿಸಿದ್ದಾನೆ. ಸ್ನಾನಕ್ಕೆ ಹೋಗಿದ್ದ ಅತ್ತಿಗೆಯ ಕುತ್ತಿಗೆಯನ್ನೇ ಕಡಿದಿದ್ದಾನೆ. ಆ ಅತ್ತಿಗೆ ಹಾಗೂ ಮೈದುನನ ನಡುವಿನ ಕಹಾನಿಯನ್ನ ತೋರಿಸ್ತೀವಿ. ಆದರೆ ಅದಕ್ಕೂ ಮುನ್ನ ಟೇಕ್ ಎ ಶಾರ್ಟ್ ಬ್ರೇಕ್.